ಇನ್ನು ಮಹದೇವಪುರ ಇದೆಯಲ್ಲ, ಯಾವ ಶತ್ರುಗೂ ಬೇಡ ಆ ಮಹದೇವಪುರದಲ್ಲಿರುವಂಥ ರಸ್ತೆಗಳು. ಅಲ್ಲಿ ಮೊನ್ನೆ ಈ ಪಣತ್ತೂರು ರಸ್ತೆ ಒಂದು ನೀವು ನೋಡಿದ್ರಿ, ಒಂದು ಬಸ್ ಇದ್ದಕ್ಕಿದ್ದಂತೆ ಸೈಡಿಗೆ ವಾಲಿ ಬೀಳೋಕ್ಕಾಗ್ಬಿಡುತ್ತೆ, ಟಾಪಲ್ ಆಗಕ್ಕಾಗ್ಬಿಡುತ್ತೆ. ಕೂಡಲೇ ಎಮರ್ಜೆನ್ಸಿ ಎಕ್ಸಿಟ್ ಮುಖೇನವಾಗಿ ಮಕ್ಕಳನ್ನೆಲ್ಲ ಹೊರಗೆ ಕರ್ಕೊಂಬಂದ್ರು. ಈಗ ಅಲ್ಲಿ ಈ GBS ಸಿಬ್ಬಂದಿ ಕಾಂಕ್ರೀಟ್ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಚರಂಡಿ ಎಲ್ಲ ಹೋಗಿತ್ತಲ್ಲ ಅಲ್ಲಿ, ನಾನು ಹೇಳದ್ನಲ್ಲ, ಇದು ಇನ್ನು 5 ವರ್ಷದ ಪ್ರಾಜೆಕ್ಟ್ ಬಿಡಿ. ಇದೇನು ಸುಮ್ಮನೆ ಇದು ಕಣ್ಕಟ್ಟ ಕೆಲಸ, ಇವೆಲ್ಲ ಏನೋ ಒಂದು ಮಾಡೋಕೆ ಕೊಟ್ಟಿದ್ದಾರೆ. ಕಿರಣ್ ಸೂರ್ಯ ನಮ್ಮ ಪ್ರತಿನಿಧಿ ಅಲ್ಲಿಂದ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬ. ಕಳೆದ ವಾರವಷ್ಟೇ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಬಳಗೆರೆಯಿಂದ ಪಣತ್ತೂರಿಗೆ ಸಂಪರ್ಕ ಕಲ್ಪಿಸುವಂತಹ ರಸ್ತೆಯಲ್ಲಿ ನಿಂತಿದ್ದಂತಹ ಮಳೆ ನೀರಿನ ಕಾಲುವೆಗೆ ಶಾಲಾ ಅಂದರೆ ಖಾಸಗಿ ಶಾಲೆಯ ಒಂದು ವಾಹನ ಉರುಳಿ ಬಿದ್ದು 20 ಜನ ಮಕ್ಕಳು, ಅಂದರೆ ಇನ್ನೇನು ಹೆಚ್ಚು ಕಮ್ಮಿ ಆಗಿದ್ರೆ 20 ಜನ ಮಕ್ಕಳು ಪ್ರಾಣವನ್ನು ಕಳ್ಕೊಳ್ತಾ ಇದ್ರು. ಇದೇ ಒಂದು ಜಾಗ, ಇಲ್ಲಿ ನೋಡಿ, ಈ ಜಾಗ ನಾನು ಏನು ತೋರಿಸ್ತಾ ಇದ್ದೀನಿ, ಇದೇ ಒಂದು ಜಾಗದಲ್ಲಿ ಆ ಒಂದು ಶಾಲೆಯ ಕಾಲುವೆಗೆ ಉರುಳಲು ಪ್ರಮುಖವಾದಂಥ ಕಾರಣ ಅಂತ ಹೇಳಿದ್ರೆ, ಹಿಂಭಾಗದಲ್ಲಿ ಕಾಲುವೆ ಇದೆ. ಅಂದರೆ ಆ ಕಾಲುವೆಯನ್ನು ಅಕ್ಕಪಕ್ಕದಲ್ಲಿದ್ದಂತಹ ಬಿಲ್ಡರ್ಗಳು ಒತ್ತುವರಿ ಮಾಡಿದಂತಹ ಹಿನ್ನೆಲೆಯಲ್ಲಿ ಈ ಒಂದು ಕಾಲುವೆಯಲ್ಲಿ ನೀರು ಹರಿಬೇಕಾಗಿದ್ದಂತಹ ನೀರೇನಿತ್ತು, ಮಳೆ ನೀರು, ಅದೇ ಒಂದು ರಸ್ತೆ ಮೇಲೆ ನಿಂತ್ಕೊಂಡಿತ್ತು. ರಸ್ತೆ ಮೇಲೆ ನಿಂತಿದ್ದ ಪರಿಣಾಮವಾಗಿ ಅಲ್ಲಿ ಒಂದು ದೊಡ್ಡದಾದಂಥ ಒಂದು ಗುಂಡಿ ಆಗಿತ್ತು. ಆ ಒಂದು ಗುಂಡಿಯಲ್ಲಿ ಶಾಲಾ ವಾಹನದ ಚಕ್ರ ಇಳಿದಂಥ ಪರಿಣಾಮ ಸಂಪೂರ್ಣವಾಗಿ ವಾಹನ ವಾಲಿಕೊಂಡಿತ್ತು. ಅದಾದ ನಂತರ ಶಾಲೆಯ ಒಂದು ಡ್ರೈವರ್ ಏನಿಂದ ವ್ಯಾನ್ ಡ್ರೈವರು ಮತ್ತು ಸ್ಥಳೀಯರ ಸಹಾಯದಿಂದ 20ಕ್ಕೂ ಹೆಚ್ಚು ಮಕ್ಕಳನ್ನು ಎಕ್ಸಿಟ್ ಡೋರ್ನಿಂದ ಮಕ್ಕಳನ್ನು ಕಾಪಾಡಿದರು. ಮೊನ್ನೆ ಅಷ್ಟೇ TV9 ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಯನ್ನು ಪ್ರಸಾರ ಮಾಡಿತು. ಇದರಿಂದ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ಈಗ ಏನು ಒತ್ತುವರಿಯಾಗಿತ್ತು ಅದನ್ನು ತೆರವು ಮಾಡಿ ಆ ಒಂದು ಜಾಗದಲ್ಲಿ ಅದರ ಕಾಲುವೆಯನ್ನು ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರುವಂಥ, ನಾನೇನು ತೋರಿಸ್ತಾ ಇದ್ದೀನಿ ಈಗ, ಈ ಕಾಲುವೆಗೆ ಕಾಂಕ್ರೀಟ್ ಹಾಕಿ ಒಂದು ನಿರ್ಮಾಣವನ್ನು ಮಾಡಲಿಕ್ಕೆ ಮುಂದಾಗಿರುವಂಥ. ಅಂದರೆ ಮೊನ್ನೆ ಈ ಒಂದು ರಸ್ತೆ ವೈರಲ್ ಆಗಿತ್ತು. ಈ ಒಂದು ರಸ್ತೆ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ್ರು ಅಂತ ಕಾರಣಕ್ಕಾಗಿ ಜಲ್ಲಿ ಕಲ್ಲುಗಳನ್ನು ಸುರಿದೋಗಿದ್ದಾರೆ. ನೋಡಿ ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಯಾವುದಾದ್ರು ವಾಹನ ಓಡಾಡಿದ್ರೆ ಸಾಕು ಧೂಳು ಎದ್ದೇಳುತ್ತೆ, ಸಂಪೂರ್ಣವಾಗಿ ಧೂಳು ಎದ್ದೇಳುತ್ತೆ. ವಾಹನ ಸವಾರರು ಸಾಕಷ್ಟು ಸಂಕಷ್ಟ ಎದುರಿಸ್ತಾರೆ. ಈ ಒಂದು ರಸ್ತೆಯನ್ನ ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಈ ಒಂದು ರಸ್ತೆಯನ್ನ ಸರಿಪಡಿಸಲಿಕ್ಕೆ ಮುಂದಾಗಬೇಕು ಅನ್ನೋಂಥದ್ದು ನಿಜವಾಗ್ಲೂ TV9 ಆಗ್ರಹ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರಮೇಶ್ ಜೊತೆ ಕಿರಣ್ ಸೂರ್ಯ, TV9 ಬೆಂಗಳೂರು.